ಎಲ್ಲರಿಗೂ ನಮಸ್ಕಾರ, ಸಕ್ಕಡಾಂಕೆ ನಮಸ್ಕಾರ. ರಥೋತ್ಸವದ 4ನೇ ದಿನದ ಒಂದು ಸಂತಸದಲ್ಲಿ, ಸಡಗರದಲ್ಲಿ, ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಇವತ್ತಿನ ದಿನದ ಒಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಸನ್ಮಾನದ ಊಟ, ಅದೇ ರೀತಿ ಮೃಗಬೇಟೆಯ ಉತ್ಸವ. ಈ ಬಗ್ಗೆ ನನಗೆ ಗೊತ್ತಿದ್ದಂತಹ ಒಂದಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ, ಬನ್ನಿ. ನಿಮ್ಗೆಲ್ರಿಗೂ ತಿಳಿದಿರುವ ಹಾಗೆ ನಾಳೆ ರಥೋತ್ಸವ. ಮನೆಯಲ್ಲಿ ಏನಾದ್ರೂ ಹಬ್ಬ ಹರಿದಿನ, ಸಂಭ್ರಮ, ಸಡಗರ ಅಂತೇಳಿ ಹೇಳಿ ಇದ್ದಾವಾಗ ನೆಂಟರಿಷ್ಟರು, ಬಾಂಧವರು ಹಿಂದಿನ ದಿನ ಬರುವಂತಹ ಒಂದು ವಾಡಿಕೆ ಅಲ್ವಾ. ಅದೇ ರೀತಿ ನಮ್ಮ ಊರನ್ನ ಸಲಹುವವನು ಪಡುತಿರುಪತೀಶನ ಒಂದು ರಥೋತ್ಸವದ ಒಂದು ತೇರು ನಾಳೆ. ಇದಕ್ಕಾಗಿ ಬಂದಂತಹ ಎಲ್ಲರಿಗೂ ಕೂಡ ಸಮಾನವಾಗಿ ಒಂದು ಸನ್ಮಾನದ ಊಟ ಅಂತೇಳಿ ಹೇಳಿ ಇಂದಿನ ದಿನ ಇರ್ತದೆ. ಇದಕ್ಕೆ ವಿಶೇಷವಾಗಿ ಚಿಕ್ಕ ಮಕ್ಕಳಿಗೆ, ಅದೇ ರೀತಿ ಗಂಡಸರಿಗೆ ಗಂಧದ ಲೇಪನವನ್ನ ಮಾಡ್ತಾರೆ. ಬಂದಂತಹ ಸರ್ವರಿಗೆ ಚಾಮರದಿಂದ ಗಾಳಿಯನ್ನ ಹಾಕ್ತಾರೆ. ಮುತ್ತೈದೆಯರಿಗೆ ಅರಸಿನ ಕುಂಕುಮ ಹೂವನ್ನ ನೀಡಿ ಪನ್ನೀರ್ ದಾನಿಯನ್ನ ಹಾಕ್ತಾರೆ. ಊಟದ ಮಧ್ಯ ಮಧ್ಯದಲ್ಲಿ ನೀರನ್ನು ತಂದು ಕೊಡ್ತಾರೆ. ಊಟ ಆದ ಬಳಿಕ ಬೀಡಾವನ್ನ ಕೊಡ್ತಾರೆ. ಇಂತಹ ಒಂದು ಆಡಂಬರ, ವಿಶೇಷತೆ ಇರುವಂತದ್ದು ನಮ್ಮ ಕಾರ್ಕಳದ ಸಮಾರಾಧನೆಯಲ್ಲಿ ಮಾತ್ರ. ಇದು ಸನ್ಮಾನದ ವಿಷಯ. ಆದರೆ ಇವತ್ತು ನೋಡಿ, ಬಾವಾಜಿ ಅವರೆಲ್ಲ ಚೆನ್ನಾಗಿ ಹೊರಡ್ತಾ ಇದ್ದಾರೆ. ಇವತ್ತು ಮೃಗಬೇಟೆ ಉತ್ಸವಕ್ಕೆ ಅಕ್ಕನ ಗಂಡ ಬಾವಾಜಿ ಅಂತೇಳಿ ಹೇಳಿದ್ರೆ ಭಾವನವರೇ ಬಿಲ್ಲು ಬಾಣವನ್ನ ಹಿಡ್ಕೊಂಡು ಮೃಗಬೇಟೆಗೆ ಸಾಗುವಂತಹ ದೃಶ್ಯವನ್ನ ರಥೋತ್ಸವದ ಸಂದರ್ಭಗಳಲ್ಲಿ ನಾವು ನೋಡ್ಬೋದು. ಅದಕ್ಕೆ ಚೆನ್ನಾಗಿ ತಯಾರೆಲ್ಲ ಆಗಿ ಅವರು ಹೊರಟಿದ್ದಾರೆ. ದೇವರು ಕೂಡ ಕಟ್ಟಿಗೆ ಬರ್ತಾ ಇದ್ದಾರೆ. ದೇವರ ಆರತಿಯ ಬಳಿಕ ಈ ಒಂದು ಮೃಗಬೇಟೆ ಉತ್ಸವ ತುಂಬಾ ಸಂಭ್ರಮದಿಂದ ಸಾಗ್ತದೆ. ಮೃಗಬೇಟೆ ಅಂತೇಳಿ ಹೇಳಿದ್ರೆ ಏನು? ಹಿಂದಿನ ಕಾಲದಲ್ಲಿ ನಾನು ಕೇಳಿದಂತಹ ಪ್ರಕಾರ ಪರ ಊರಿನ ಭಕ್ತಾದಿಗಳು ಕಾಡಿನ ಮಾರ್ಗವಾಗಿ ಉತ್ಸವಕ್ಕೆಲ್ಲ ಸಾಗಿ ಬರಬೇಕಾಗಿತ್ತು. ಕಾಡು ಅಂತೇಳಿ ಹೇಳಿದ ಹಾಗೆ ನಿಮ್ಗೆ ಗೊತ್ತಿದೆ, ಅಲ್ಲಿ ಮೃಗಗಳೆಲ್ಲ ಜಾಸ್ತಿ ಇರ್ತಾ ಇತ್ತಂತೆ. ಆದ್ರಿಂದ ಮೃಗವನ್ನ ಬೇಟೆಯಾಡಿ ಈ ಕಾಡಿನ ಮಾರ್ಗವನ್ನ ಸುಗಮಗೊಳಿಸಿ ಬರುವಂತಹ ಭಕ್ತಾದಿಗಳಿಗೆ ಅನುಕೂಲ ಆಗ್ಲಿ ಅಂತೇಳಿ ಹೇಳಿ ಈ ಮೃಗಬೇಟೆಯನ್ನ ಮಾಡ್ತಾ ಇದ್ರು ಅಂತೇಳಿ ಹೇಳಿ ಒಂದು ಕತೆ ಹೇಳ್ತದೆ. ಮತ್ತೊಂದು ಕತೆ ಏನು ಹೇಳ್ತದಪ್ಪ ಅಂತೇಳಿ ಹೇಳಿದ್ರೆ, ಮೃಗಬೇಟೆ ಅಂತೇಳಿ ಹೇಳಿದ್ರೆ ನಮ್ಮ ಮನಸ್ಸಿನ ಮೃಗಗಳು, ಕಾಮ, ಕ್ರೋಧ, ಲೋಭ, ಮೋಹ ಅಂತೇಳಿ ಹೇಳಿದೆ ಏನಿದೆ, ಅದನ್ನ ಒಂದು ತರಿದು ಹಾಕುವಂತಹ ಒಂದು ಪ್ರಕ್ರಿಯೆ. ಅದನ್ನೆಲ್ಲ ತರಿದು ಹಾಕಿ ಶುದ್ಧ ಮನಸ್ಸಿನಿಂದ ಅಹಂಭಾವವನ್ನ ಬಿಟ್ಟು ಮರುದಿನ ಬರುವಂತಹ ತೇರು ಏನಿದೆ ಅದರಲ್ಲಿ ನಾವು ಪರಿಪೂರ್ಣರಾಗಿ ಶುದ್ಧ ಮನಸ್ಸಿನಿಂದ ಪಾಲ್ಗೊಳ್ಳುವಂಥದ್ದು ಅನ್ನುವಂಥ ಒಂದು ಅರ್ಥವೂ ಕೂಡ ಇದೆ. ಹೀಗೆ ಮೃಗಬೇಟೆಗೆ 2 ಕಥೆಗಳಿದೆ. ಆದರೆ ಪ್ರಸಕ್ತ ಕಾಲದಲ್ಲಿ ನಾವು ಅಳವಡಿಸಿಕೊಳ್ಬೇಕಾದಂಥ ಮೃಗಬೇಟೆ ಏನಪ್ಪಾ ಅಂತೇಳಿ ಹೇಳಿದ್ರೆ, ನಮ್ಮ ಮನಸ್ಸಿನ ಒಂದು ಕೆಟ್ಟತನವನ್ನ ಹೋಗಲಾಡಿಸಿ ಒಳ್ಳೆಯವರಾಗುವಂತಹ ಒಂದು ಪ್ರಕ್ರಿಯೆ. ಹೀಗಾದಾಗ ಮಾತ್ರ ದೇವರನ್ನ ಸಂಪೂರ್ಣ ಮನಸ್ಸಿನಿಂದ ಆರಾಧಿಸ್ಲಿಕ್ಕೆ ಸಾಧ್ಯ ಅಂತೇಳಿ ಹೇಳುವಂತ ಒಂದು ಮಾತು ಕೂಡ ನಮ್ಗೆ ಹಿರಿಯರು ಹೇಳ್ತಾರೆ. ಸೊ ಈ ಎಲ್ಲ ಒಂದು ಸುಂದರ ದೃಶ್ಯಕ್ಕೆ ಸಾಕ್ಷಿಯಾದ ನಂತರ ಇದೆಯಲ್ಲ, ಚರ್ಮುರಿಯನ್ನು ತಿನ್ನುವುದು, ಸ್ವೀಟ್ ಕಾರ್ನನ್ನು ಮೆಲ್ಲುವಂಥದ್ದು, ಸೋಡಾ ಶರ್ಬತ್ತನ್ನು ಕುಡಿಯುವಂಥದ್ದು, ಅಂಬಡೆಯನ್ನು ಆಸ್ವಾದಿಸುವಂಥದ್ದು, ಐಸ್ ಕ್ರೀಮನ್ನು ಸವಿಯುವಂಥದ್ದು. ಸೊ ಈ ರೀತಿ ಯಾರು ಹೇಳದಿದ್ರೂ ಕೂಡ ರಥೋತ್ಸವ, ದೀಪೋತ್ಸವದಲ್ಲಿ ಕಡ್ಡಾಯವಾಗಿರುವಂತಹ ಹೊಟ್ಟೆಬಾಕತನವನ್ನು ಅಳವಡಿಸಿಕೊಳ್ತಾ ಮುಂದೆ ಸಾಗಿದಾಗ ನಮಗೆ ಸಿಕ್ಕಿದ್ದು ಒಂದು ಮುದ್ದಾದಂತಹ ನಾಯಿ ಮರಿ. ನಮ್ಮ ರಾಗಸ್ವರನಿಗಂತೂ ಭಾರೀ ಖುಷಿ ಆಯಿತು. ಅಯ್ಯೋ ತಂಕ ಸೂಣಿ ಮಜ್ಜರ್ ಮಣ್ಣು ಮಳೆ ಜಲ ಹೊರ್ತಗೋ ಜೈವ ನಾವು ಕಸದ ಹೊರ್ತು ಕಡೆ ಈಗ ನಾವು ಟಿಂಕಿ ತುಂಬಿ ಕಸದ ಬರ್ತದೆ. ಸೊ ಈ ನಡುವೆ ಮಾವಿನ ಒಂದು ಹುಳಿಕಾರ ಸ್ವೀಕರಣೆಯನ್ನ ಮಾಡಿದ್ದೇನೆ. ಸ್ವೀಕರಿಸ್ತೀಯ ಅಂತೇಳಿ ಹೇಳಿದಾಗ ಇಲ್ಲ ಅನ್ನುವಂಥ ಶಬ್ದ ನನ್ನ ಬಾಯಿಂದ ಹೊರಡಿಸಲಾಗದೆ ಇದನ್ನ ಟೇಸ್ಟ್ ಮಾಡಿದೆ. ಅದ್ಭುತವಾಗಿತ್ತು. ಅದರ ನಂತರ ದೇವಸ್ಥಾನಕ್ಕೆ ಹೋದಾಗ ನಮ್ಮನ್ನು ಸೆಳೆದಂತಹ ದೃಶ್ಯ ಇದು. ಸೊ ಇದೆಲ್ಲ ಆದಮೇಲೆ ಇದ್ದೇ ಇದೆಯಲ್ಲ ಮಾತುಕತೆ, ಸೆಲ್ಫಿ, ವಿಡಿಯೋ, ನಗು ಅಂತೇಳಿ ಹೇಳಿ. ಸೊ ಇದೆಲ್ಲ ಆದ ಮೇಲೆ ಇವತ್ತು
ಕೆರೆದೀಪ ಉತ್ಸವ ಕೂಡ ಇತ್ತು. ಸೊ ಅದಕ್ಕೂ ಕೂಡ ಸಾಕ್ಷಿಯಾಗಿ ಮನೆಗೆ ತೆರಳಿದ್ವಿ. ಯಾಕಂತೇಳಿ ಹೇಳಿದ್ರೆ ನಾಳಿನ ದಿನ ನಮಗೆ ಫುಲ್ ನಿಲ್ಲಿಕ್ಕಿತ್ತು. ಯಾಕಂತೇಳಿ ಹೇಳಿದ್ರೆ ನಾಳೆ ಅದ್ಭುತವಾಗಿರುವಂತಹ ರಥೋತ್ಸವ. ಸೊ ನಾಳೆಯ ವಿಡಿಯೋ ಜೊತೆ ಮತ್ತೊಮ್ಮೆ ಸಿಗ್ತೇನೆ ಅಂತೇಳಿ ಹೇಳ್ತಾ ಎಲ್ರಿಗೂ ಕೂಡ